ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅನ್ಕೊಂಡ ವಿಡಿಯೋ ಸ್ಟಾರ್ಟ್ ಮಾಡಕತ್ತೇನ್ರಿ. ಯಾರ ಮೊದಲ ವಿಡಿಯೋ ನೋಡಕತ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋ ನೋಡ್ರಿ. ಹಂಗ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಲೈಕ್ಸ್ ಕಮೆಂಟ್ಸ್ ಮಾಡೋದೇ ಮರಿಬೇಡ್ರಿ. ಮತ್ತೆ ಈ ಕಥೆನೇ ಭಾಳ ಇಂಟ್ರೆಸ್ಟಿಂಗ್ ಆಗೈತ್ರಿ. ಪ್ಲೀಸ್ ಈ ಕಥೆಗೆ ಸಪೋರ್ಟ್ ಮಾಡ್ತೀರಿ ಅಂತಂದು ಅನ್ಕೊಂಡೇನ್ರಿ. ಚಂದ್ರ ಹೆಂಗೈತಿ? ಚಲೋ ಐತಿಲ್ಲ? ಹ್ಞೂ ರೀ, ಚಲೋ ಐತ್ರಿ. ಅಲ್ಲ ಚಂದ್ರು, ನೀ ಯಾಕೆ ನನಗ ಗೌಡ್ಶನಿಯರ ಹ್ಞೂನ್ರಿ ಹಾನ್ರಿ ಅಂತಂದೆ ಮಾತಾಡ್ತಿದಿ? ಆರಾಮಾಗಿ ವನಜ ಅಂತಂದು ಕರಿ, ಏನು ಆಗಲ್ಲ. ಅದೇ ಹಂಗಲ್ರಿ, ಇದು ನೀವು ಎದ್ದು ಹೋಗ್ರಿ, ಅತ್ತಾಗ ಹೋಗಿ ಕೂತು ಹೋಗ್ರಿ, ನಾನು ಊಟ ಮಾಡಿ ಎದ್ದು ಹೋಗ್ತಾನೆ. ಹಂಗಂದ್ರೆ ಹೆಂಗ ಚಂದ್ರು? ನಾನು ನಿನಗೆ ಮುಂದೆ ಹಿಂತಾಗಚ್ಚಿ ಮುಂದೆ ಮದುವೆಗಿಂದ ನಿನಗೆ ಊಟಕ್ಕೆ ಹಚ್ಕೊಡೋದೆ, ತಾಟ ತೊಳೆದೆ ನೀನು ಉಂಡು ಬಿಟ್ಟಿದ್ದ ತಟ್ಟೆ ಒಳಗೆ ನಾನು ಊಟ ಮಾಡ್ಬೇಕಲ್ಲ? ಏನು ಮಾತಾಡಕತ್ತೀರಿ ಗೌಡ್ಶನಿಯರ ನೀವು? ನಿಮ್ಗೇನು ತಲೆ ಹುಚ್ಚಿಗೆ ಚೀಟಿ ಹಿಡ್ದೈತೇನ್ರಿ? ನನ್ನ ಕಷ್ಟ ನನಗೆ ನೀವು ಒಬ್ರು ಪಿರುತಿ ಮಾಡಕತ್ತೀನಿ, ಮದ್ವೆ ಮಾಡ್ಕೊ ಅನ್ನಕತ್ತೀರಿ. ನಾನು ಅತ್ತಾಗೂ ಸಾಯೋಕ್ಕಾಗಲ್ಲ, ಇತ್ತಾಗೂ ಸಾಯೋಕ್ಕಾಗಲ್ಲ, ನಡು ಸಿಕ್ಕೊಂಡು ಒದ್ದಾಡಕತ್ತೀನಿ. ನನ್ನ ಕಷ್ಟನ ಒಂದಿಟ್ಟು ಅರ್ಥ ಮಾಡ್ಕೊರಿ ಗೌಡ್ಶನಿಯರ. ಎದ್ದು ಹೋಗ್ರಿಪ್ಪ, ನಿಮ್ಮ ಕಾಲು ಬೀಳ್ತಾನೆ. ಯಾರು ಬಂದು ನೋಡಿದ್ರೆ ಏನು ತಿಳ್ಕೊಂತಾರಿ? ಎದ್ದು ಹೋಗಿ ಆತ ಕೂತ್ಕೋರಿ. ಇಲ್ಲ, ಏನಕತಿ? ನಾನು ನಿನಗೆ ಊಟಕ್ಕೆ ಹಚ್ಚಿ ಕೊಡಕತ್ತೀನಿ. ಯಾರು ಬಂದು ಕೇಳಿದ್ರೆ ಹೇಳ್ತೀನಿ ನಾನು ಇವನ್ನ ಮದುವೆ ಹಾಕನಿ, ಇವನ್ ಬಿಟ್ಟು ನಾನು ಯಾರನ್ನೂ ಮದುವೆ ಆಗಲ್ಲ ಅಂತಂದು ಹೇಳ್ತೀನಿ. ಚಂದ್ರ ಏನಿರ್ಲಿ, ಇನ್ನೊಂದು ರೊಟ್ಟಿ ತಗೊಂಬರ್ಲೆ? ತುಪ್ಪ ತರಲೆ? ತುಪ್ಪ ಹಾಕೊಂಡು ತಿನ್ನೆ, ಚಲೋ ಇರ್ತೈತಿ ರೊಟ್ಟಿ ಒಳಗೆ. ಪಲ್ಯದೊಳಗೆ ಒಂದಿಟ್ಟು ಹಾಕೊಂಡು ತಿನ್ನೆ. ನಿಂಗೆ ಡೈಲಿ ತುಪ್ಪ ಹಾಕ್ತಂತವ ನಾನು. ನಮ್ಮ ಅತ್ತಿಗೆಗೆ ಹೇಳ್ತೇನೆ, ಅತ್ತಿಗೆರ ನೀವ್ಯಾಕೆ ಪಾಪ ಅವಂಗ ಕೆಲಸವಂಗ ಊಟಕ್ಕೆ ನೀಡಕ್ಕೆ ಹೋಗ್ತೀರಿ, ನಾನು ಊಟ ನೀಡಿ ಹಂಗೆ ಕೊಟ್ಟು ಬರ್ತಾನೆ ಅಂತಂದು ಹೇಳ್ತಾನೆ. ಯಪ್ಪ ದೇವ್ರ, ಗೌಡ್ಶನಿಯರ ನಿಮ್ಮ ಕೈ ಮುಗಿದ ಕಾಲು ಬೀಳ್ತಾನ್ರಿಪ್ಪ. ಅಂಥ ಕೆಲಸ ಮಾತ್ರ ಮಾಡಕ್ಕೆ ಹೋಗ್ಬೇಡ್ರಿ. ಮತ್ತು ದೊಡ್ಡ ಗೌಡ್ಶನಿಯರಿಗೆ ಡೌಟ್ಗೆ ಊಟ ಬಂದು ನಾನು ಮನೆ ಬಿಟ್ಟು ಹೊರಗೆ ಕಳಿಸಿದ್ರೆ ಏನು ಗತ್ತೀನಿ? ಬ್ಯಾಡ್ರಿಪ್ಪ, ಹಂಗೆ ಯಾಕೆ ಮಾಡಕತ್ತೀರಿ ನೀವು? ಏನು ಮಾಡಕತ್ತೀನಿ ಚಂದ್ರು ನಾನು? ಅಯ್ಯೋ ಕರೆ ಹೇಳಿ ಚಂದ್ರು, ನಿನಗೆ ನಾನಂದ್ರೆ ಇಷ್ಟ ಇಲ್ಲ? ನಮ್ಮ ಇಷ್ಟ ಕಷ್ಟ ತೊಗೊಂಡೆ ನೀವೇನು ಮಾಡ್ತೀರಿ ಗೌಡ್ಶನಿಯರ? ಗೌಡ್ರ ಚಲೋ ಕಡೆ ಸಂಬಂಧ ನೋಡ್ತಾರ, ಆರಾಮಾಗಿ ಮದುವೆ ಮಾಡ್ಕೊಂಡು ರಾಣಿ ಹಂಗೆ ಇರ್ರಿ. ಸುಮ್ಮನೆ ಇಂಥದ್ದೆಲ್ಲ ಯಾಕೆ ಬೇಕ್ರಿ? ಹೌದಲ್ರಿ? ನಾನು ನೋಡಿದ್ರೆ ಏನೋ ಗರ್ಭ ಶ್ರೀಮಂತರಲ್ಲ ಏನಲ್ಲ, ನಿಮ್ಮ ಮನೆಯೊಳಗೆ ಕೆಲಸ ಮಾಡೋ ಹಾಡ್ರಿ. ನನ್ನ ಮದುವೆ ಆಗಿ ನೀವೇನು ಸುಖವಾಗಿರ್ತೀರಿ? ಅದಕ್ಕೆ ಹೇಳಿದ ಮಾತು ಕೇಳ್ಕೊರಿ ಗೌಡ್ಶನಿಯರ. ಗೌಡ್ರ ವರ ನೋಡಕತ್ತಾರ, ಚಲೋ ವರ ಇದ್ರೆ ಸುಮ್ಮನೆ ಮದುವೆ ಮಾಡ್ಕೊಂಡು ಆರಾಮಾಗಿರ್ರಿ. ಅಂದ್ರೆ ನೀನು ನನ್ನ ಪಿರುತಿ ಮಾಡಂಗಿಲ್ಲ? ಇಲ್ರಿ ಗೌಡ್ಶನಿಯರ, ನೀವು ನೋಡಿದ್ರೆ ಆಕಾಶ, ನಾನು ನೋಡಿದ್ರೆ ಭೂಮಿ. ಆಕಾಶ ಭೂಮಿ ಒಂದಾಗಕ್ಕತ್ತೇನ್ರಿ? ಎಲ್ಲದಕ್ಕೂ ಒಂದಿಟ್ಟು ಯೋಚನೆ ಮಾಡ್ಬೇಕ್ರಿ ಗೌಡ್ಶನಿಯರ. ನೋಡ್ ಚಂದ್ರು, ನಾನು ಎಲ್ಲ ಯೋಚನೆ ಮಾಡಿ ಹೇಳಕತ್ತೀನಿ. ನಾನು ನೀನು ಬಿಟ್ಟ ಯಾರನ್ನ ಮದುವೆ ಆಗಂಗಿಲ್ಲ, ಬಿಲ್ಕುಲ್ ಆಗಂಗಿಲ್ಲ. ಈ ಜೋಬಿಕೆ ವನಜ ಇತ್ತಾಗಿಂದ ಕಡ್ಡಿನ ಇತ್ತ ತೆಗೆದಿಡಂಗಿಲ್ಲ. ಇವ್ರಿಗೆ ಹೇಳಿದ್ರೆ ಮಾಡ್ತಾ ಬಿಡು ಗಂಡ ಮನೆಗೆ ಹೋಗಿಂದ ಮಾಡ್ತಾ ಬಿಡು ಅಂತಂದ ತಲೆ ಹಿಡಿಸ್ತಾರ ಇವ್ರು. ಏನಾರ ಮಾಡುವ ಅಂದ್ರ ಮಾರಿ ಹಿಂಗ ರಬ್ಬಲ್ ತರ ಒಬ್ಬಿಸ್ಬಿಡ್ತೈತೆ ಹುಡುಗಿ. ಯಾವ ಕಲ್ಕೊಂತೈತೆ ಏನ ಗಂಡ ಮನ್ಯಾಗ ಅತ್ಯಾಕ ಸುಮ್ಮನಿರ್ತಾ ಬರಾಬರಿ ಅಂತ ಅಂದ ಹೊರೆ ಮಾಡುವ ಪಟ್ಬಿಡುಮ. ಇಲ್ಲೇನ ಕಾಲಿ ಕುಂದ್ರಾಕ ತೂಗ್ ಮನ್ಯಾಗ ಎಲ್ಲಕ್ಕೆ ಬಂದಿಲ್ಲ ನೀನು ಅಂತಂದ ಅಂತಾಳ. ಅವಾಗ ಗೊತ್ತಾಕತಿ ನಮ್ಮತ್ತಿಗೆ ಯಾಕೆ ಹೇಳ್ತಿಲ್ಲ ಯಾಕಿಲ್ಲ ಅನ್ನೋದು. ತಿನ್ನಿ ಚಂದ್ರು, ಬರಬರ ತಿನ್ನೆ. ನಮ್ಮತ್ತಿಗೆ ಇಟ್ಲಿಕ್ಕ ಅರ್ಬಿ ತೊಗೊಂಬರಕ ಹೋಗ್ಯಾಳ. ಅಕ್ಕಿ ಬರಬರ ತಿನ್ನೆ. ಅನ್ನ ಹಾಲು ಬೇಡ, ಅನ್ನ ತುಪ್ಪ ಒಂದು ಈ ಟೈಮ್ ಜೀಂಡಿ ಹಚ್ತಾನೆ ತಿಂತೀನಿ. ತುಪ್ಪ ಹಾಕೊಂಬರ್ತಾನೆ. ಯಪ್ಪ ದೇವ್ರ, ಗೌಡ್ಶನಿಯರ ಬ್ಯಾಡ್ರಿಪ್ಪ, ನಿಮ್ಮ ತುಪ್ಪನೂ ಬೇಡ, ಅನ್ನನೂ ಬೇಡ, ನಿಮ್ಮ ಮಿಜ್ಜಿಂಡಿ ಬೇಡ, ಸಾಕ್ರಿ. ನನಗೆ ಒಂದು 2 ರೊಟ್ಟಿ ಅದಾವಲ್ಲ ತಿಂತಾನೆ. ಮತ್ತು ಸಂಜೆ ಮುಂದೆ ಬಂದು ದೊಡ್ಡ ಗೌಡ್ಶನಿಯರ ಹತ್ರ ಅಲ್ಲೇ ಮನೆಗೆ ತೊಗೊಂಡು ಹೋಗಿ ಕೊಡ್ರಿ, ಕಟ್ಕೊಂಡು ಅಲ್ಲೇ ಮನೆಗೆ ಹೋಗಿ ತಿಂತಾನೆ ಅಂತಂದು ಹೇಳ್ತಾನೆ. ಅಪ್ಪ ದೇವ್ರ ಪರಮಾತ್ಮ, ನನ್ನ ನೀನ ಕಾಪಾಡಪ್ಪ. ಈ ಗೌಡ್ಶನಿಯರ ಯಾಕೆ ಹಿಂಗೆ ಆಡಕತ್ತಾರ ಅಂತಂದ ನನಗೆ ಒಂದು ತಿಳಿಯವಲ್ದ. ಅಲ್ಲ ಚಂದ್ರು, ಯಾಕೆ ಇಷ್ಟ ಹೆದರ್ಕೊಳಕತ್ತೀವಿ? ನಾ ಅದನಿಲ್ಲ, ನಾನು ಈ ಮನೆ ಯಜಮಾನಿ, ನಾನು ಅದನಿಲ್ಲ. ನೀವು ಇರೋದಕ್ಕೆ ನನಗೆ ಹೆದರಿಕೆ ಬರಾಕತ್ತೈತ್ರಿಪ್ಪ ಗೌಡ್ಶನಿಯರ. ನೀವು ಹಿಂಗೆ ಮಾಡೋದಕ್ಕೆ ನನಗೆ ಎಲ್ಲಿ ದಿಗಿಲು ಹೊಡ್ಯಾಕತ್ತೈತಿ. ನೀವು ಎದ್ದು ಹೋಗ್ಬಿಡ್ರಿ, ನಾನು ಊಟ ಮಾಡಿ ತಾಟ್ ತೊಳೆದಿಟ್ಟು ಹೊಕ್ಕನಿ ದೊಡ್ಡ ಗೌಡ್ಶನಿಯರಿಗೆ ಹೇಳಿ. ನೀ ಏನೇ ತಾಟೆ ತೊಳೆಯೋದು ಬೇಡ, ಊಟ ಮಾಡಿ ಹಂಗೆ ಕೊಡು, ನಾನು ಅದ್ರಾಗ ಊಟ ಮಾಡ್ತೇನೆ. ಏನೇ ನನ್ನ ಎಂಜಲ್ ತಾಟ್ನಾಗ ನೀವು ಊಟ ಮಾಡ್ತೀರ? ಗೌಡ್ಶನಿಯರ ಬಿಡ್ತಾನ್ರಿಪ್ಪ, ಯಾಕೆ ಹಿಂಗೆ ಮಾತಾಡಕತ್ತೀರಿ ನೀವು? ಅಯ್ಯೋ ಚಂದ್ರ, ಮದುವೆಗಿಂದ ನಾನೇ ನೀನು ಎಂಜಲ್ ತಾಟ್ನಾಗ ಉಣ್ಬೇಕಲ್ಲ, ಅದಕ್ಕೆ ಈಗಿಂದ ಪ್ರಾಕ್ಟೀಸ್ ಮಾಡ್ಕೊಳಕತ್ತೀನಿ. ಕೊಡು, ಊಟ ಮಾಡಿ ಕೊಡು, ಅದ್ರಾಗ ನಾನು ಊಟ ಮಾಡ್ತೀನಿ.
ಚಂದ್ರಣ್ಣಿವ ಇವಂಗ ನಮ್ಮ ವನಜವ್ವ ಊಟಕ್ಕೆ ಹಚ್ಕೊಟ್ಟಾಳ. ಒಂದಿನಾನೇ ಮನೆ ಮಾರೆ ಮಾಡ್ದಕ್ಕೆಲ್ಲ ಇತ್ತಾಗಿನ ಕಡ್ಡಿ ತೆಗೆದು ಇಟ್ಟಾಕೆಲ್ಲ ಈಕಿ ಇವಂಗ ಹೆಂಗ ಊಟಕ್ಕೆ ಹಚ್ಕೊಟ್ಲೆ. ಅದೇ ಅವನ ಮುಂದೆ ಕುಂತಾಳ. ಏನಾರ ನಡ್ದತ್ನ ಇಲ್ಲೇ? ಇಲ್ಲ ಇಲ್ಲ ಹಂಗೇನಿಲ್ಲ ಪಾಪವ ಚಂದ್ರನ ಹಂಗ ಇಲ್ಲ ಕೆಟ್ಟ ಬುದ್ಧಿಲ್ಲ. ಈಕೆ ನನಗೆ ಊಟಕ್ಕೆ ನೀಡಾಕತ್ತಿದ್ದ ಚಿಂತೆ ಐತಿ. ಹೆಂಗೆ ಊಟಕ್ಕೆ ನೀಡಿಲ್ಲ ಅವ್ರ ಅಣ್ಣಗ ಒಂದಿನ ಕೈಯಾಗ ತಾಟ ಹಚ್ಕೊಟ್ಟಿಲ್ಲ. ಈ ಆಳ್ಮಗ್ಗ ಹಿಂಗ ಊಟಕ್ಕೆ ಹಚ್ಕೊಟ್ಟಾಳಲ್ಲ. ಏನೋ ನಡ್ದೈತಿಲ್ಲ, ಏನೋ ಐತಿ ಒಳಮರ್ಮ. ಏನೋ ಐತಿ ಕಣ್ಣು ಹಿಡಿಬೇಕು ನಾನು. ಹೆಂಗೆ ಊಟಕ್ಕೆ ಹಚ್ಕೊಡಕತ್ತಾಳ? ನಾನು ಊಟಕ್ಕೆ ಹಚ್ಕೊಡ್ಬೋದು ಬಿಡೆ, ಆದ್ರೆ ಊಟಕ್ಕೆ ಹಚ್ಕೊಟ್ಟೆ ಅಲ್ಲೇ ಕುಂತಾಳ ಅವನ ಮುಂದೆ. ನನಗಾದ್ರೆ ಏನೋ ಮಿಸ್ ಆಗಾಕತ್ತಿದೆ. ಚಂದ್ರ ಏನಾರ ತಂದೆ ನೀಲ ತರ್ಲೆ, ಇನ್ನೊಂದು ರೊಟ್ಟಿ ತರ್ಲೆ. ಬ್ಯಾಡ್ರಿ ಗೌಡ್ಸೇನಿಯರ, ಸಾಕ್ರಿ ನಂಗೆ ರೊಟ್ಟಿ ಅಷ್ಟ ಸಾಕ, ಅನ್ನೇನು ಬ್ಯಾಡ್ರಿ. ಅಲ್ಲ ಏನಿಗೆ ಇವನ್ನ ಬೀಗರ ಥರ ನೋಡ್ಕೊಳಕತ್ತಾಳ. ಆ ರೊಟ್ಟಿ ನೀಲೆ ಅನ್ನ ನೀಲೆ ಅಂತಂದೆ. ಅದೇ ಅವನ ಮುಂದೆ ಕುತ್ಕೊಂಡೆ. ಏನಪ್ಪ ಇದ್ರದ್ದು ಒಳಮರ್ಮ? ಏನು ಹಂಗ ನೀಡಿಗಿಡಾಕತ್ತಾಳ. ನಾನು ಇಟ್ಲಿಕ್ಕೆ ಹೋಗೀನಿ ಅಂತಂದೆ, ನನ್ನ ಕರೆದೆ ತಡಿ ಅಂತಂದೆ, ತಾನ ಊಟಕ್ಕೆ ಕೊಡಕ್ಕೆ ಇಡಾಕತ್ತಾಳ. ಮತ್ತೆ ಏನು ಒಂದು ಗೊತ್ತಾಗಲ್ಲಪ್ಪ. ಏನು ಮಾಡಲಿ, ಹೆಂಗೆ ತಿಳ್ಕೊಳ್ಳೋದಿನ್ನ? ನೋಡೋಣ ಇವತ್ತೊಂದು ದಿನ ಏನೋ ನೀಟ. ನಾ ಇಲ್ಲ ಅಂತಂದೆ, ನಾ ಇದ್ರೆ ಮತ್ತು ನಾನ ಎಲ್ಲ ಮಾಡೋದೆ. ಇಟ್ಲಿಕ್ಕೆ ಹೋಗಿ ಅರ್ಬಿ ತಕೊಂಬ ಅಂದ್ರೆ ಆಗಿಲ್ಲ. ಇಲ್ಲ ಅವಂಗ ಚಂದ್ರನಿಗೆ ಊಟಕ್ಕೆ ನೀಡಾಕತ್ತ. ಏನಾರ ನಡೆದು ಹಿಡ್ದತನ ನಡುವೆ. ನೋಡೋಣ ತಡಿ, ಈಗ ಹೋಗೋದು ಬೇಡ. ಗೌಡ್ಸೇನಿಯರ, ನೀವು ಎದ್ದು ಹೋಗ್ಬಿಡ್ರಿಪ್ಪ, ನಿಮ್ಮ ಕಾಲು ಬೀಳ್ತಾನೆ, ಎದ್ದು ಹೋಗ್ರಿ. ಯಾಕೆ ಹಿಂಗೆ ಮಾಡಕತ್ತೀರಿ ನೀವು? ಮಾತಾಡ್ಸಿ ಬಿಡ್ತಾನೆ ತಡಿ. ಏನು ನಡ್ಸ್ಯಾರ ಇವ್ರೆ? ಈಕೆ ನೋಡಿದ ಗಂಡನ ಮುಂದೆ ಊಟಕ್ಕೆ ನೀಡಿ ಕುತ್ಕೊಂತಾರಲ್ಲ, ಹಂಗೆ ಕುತ್ಕೊಂಡ ಅದನ್ನ ಬೇಕಾ ಇದನ್ನ ಬೇಕಾ ಅದನ್ನ ಬೇಕಾ ಇದನ್ನ ಬೇಕಾ ಅಂತಂದು ನೀಡಾಕ. ನಮಗೆ ಒಂದಿನ ತಾಟ ಹಚ್ಕೊಟ್ಟಿಲ್ಲ, ಇವಂಗ ಹೆಂಗೆ ಹಚ್ಕೊಟ್ಟಾಳ ನೋಡಿಕಿ ಸುಬ್ಬಿ. ತಡಿ ನೋಡೋಣ. ಚಂದ್ರ ಮತ್ತೆ ದಿನ ಇಷ್ಟೊತ್ತಿಗೆ ಊಟಕ್ಕೆ ಬಾರ, ನಾನು ಊಟಕ್ಕೆ ಹಚ್ಕೊಡ್ತೇನೆ ಅಂತ. ಮತ್ತೆ ಈ ಹತ್ರ ಕೇಳಕ್ಕೆ ಹೋಗ್ಬೇಡ, ಊಟಕ್ಕೆ ಕೊಡ್ರಿ ಗೌಡ್ಸೇನಿಯರ್ ಅಂತಂದೆ. ನನ್ನ ಕರಿ ವಾಣಿಜ್ಯ ಊಟಕ್ಕೆ ಕೊಡ್ಬಾ ಅಂತಂದೆ, ಅವಾಗ ಬಂದು ಊಟಕ್ಕೆ ಕೊಡ್ತೇನೆ. ಅಲ್ಲ ಏನು ನಡ್ಸ್ಯಾರ ಇವ್ರೆ? ಒಂದು ಗೊತ್ತಾಗಲ್ದೆ. ನೋಡೇ ಬಿಡ್ತೀನಿ ತಡಿ. ಅವ್ನು ನೋಡಿದ್ರೆ ಏನ ಕುಚ್ಚು ಕುಚ್ಚು ಮಾತಾಡಕತ್ತ. ಹಂಗಿದ್ದಕ್ಕೆ ಜೋರಾಗಿ ಮಾತಾಡ್ತಿರ್ಲಿ. ಏನು ಮಾತಾಡಕತ್ತಾರ ಇವ್ರೆ? ಜೋರಾಗಿರ ಮಾತಾಡೋಲ್ರಿ, ನನಗರ ಕೇಳೋಲ್ದೆ ಏನಿಲ್ಲ. ಚಂದ್ರಣ್ಣ ಊಟ ಮಾಡಕತ್ತೀಯ? ನೋಡತ್ತಾಗ ಈ ಗೌಡ್ಸೇನಿಯರಿಗೆ ಹೇಳಿದೆ, ಎದ್ದು ಹೋಗ್ರಿ ಎದ್ದು ಹೋಗ್ರಿ. ಯಾರು ಬಂದು ನೋಡಿದ್ರೆ ಕಷ್ಟಕತ್ತೀರಿ, ಎದ್ದು ಹೋಗ್ರಿ ಅಂದರೆ ಎದ್ದು ಹೋಗ್ಲಿಲ್ಲ, ಇಲ್ಲೇ ಕುತ್ಕೊಂಡ್ರಿ. ಹ್ಞೂ ರೀ ಗೌಡ್ಸೇನಿಯರ, ಇದೇ ಕರೆದೆ ರೀ ನಾನೇ, ಯಾರೂ ಬರಲಿಲ್ಲ. ಇವ್ರ ಸಣ್ಣ ಗೌಡ್ಸೇನಿಯರ ಊಟಕ್ಕೆ ತಂದು ಕೊಟ್ರಿ, ಉಣ್ಣಾಕತ್ತಿದ್ದೆ ರೀ. ನಾನು ಮಾತಾಡ್ಸ್ದಾಗ ದಿನ ಚಂದಾಗೆ ಮಾತಾಡ್ತಿದ್ದ ಇವ ಚಂದ್ರಣ್ಣ. ಇವತ್ತು ಯಾಕಿಂಗ ತೊದಲಾಕತ್ತಾನ? ಇರ್ತಾವ ಇರ್ಲಿ, ಮೆಸ್ ಹಾಕೊಂಡಪ್ಪ. ವನಜಾಕ್ಷಿ ಯಾಕ ಅಲ್ಲಿ ಕುಂತಿದ್ದಿ? ಇತ್ತಾಗ ಬಾರ ಇವ ಎದ್ದೆ. ಚಂದ್ರಣ್ಣ ಉಣ್ಣಾಕತ್ತಾನ, ಅಲ್ಲೇ ಹೋಗಿ ಕುಂತಿಯಲ್ಲ ಇವ ನೀನು. ಬಾ ಇತ್ತಾಗ ಬಾ ಎದ್ದೆ. ಪಾಪ ಅವ್ರು ಉಣ್ಣಾಕ ಮುಜುಗುರ ಆಗಲ್ಲ. ಈ ಎದಿ ಮ್ಯಾಗ ಕುಂತಂಗಕತಿ. ಬಾ ಇತ್ತಾಗ ಬಾ ಎದ್ದೆ. ಈಕಿನ ವನಜಾಕ್ಷಿ ತಗ ಏನು ಹೇಳೋದಪ್ಪ? ಈಗ ನಮ್ಮ ಮೈತಿಗೆ ಬಂದು ನಿಂತ ಬಿಟ್ಟಾಳ. ನಾನು ನೋಡಿದ್ರೆ ಇಲ್ಲೇ ಚಂದ್ರನ್ ಮುಂದೆ ಕುಂತಾನಿ. ಏನಾರ ಡೌಟ್ ಬಂದು ನಿಂದತ್ನ ಈಕಿಗೆ. ಏನು ಹೇಳಿಗ? ಏನಾರ ಒಂದೇ ಪ್ಯಾಚಪ್ ಮಾಡ್ತಾನೆ. ಉಣ್ಪ ಉಣ್ಣೆ ಚಂದಾಗ ಉಣ್ಣ. ಏನಾರ ಬೇಕಂದ್ರೆ ನಮ್ಮ ಅತಿಗೀರ ಬಂದ್ರು ನೋಡು, ಅವ್ರನ್ನ ಕೇಳ. ನಾನು ಅವ್ರ ಹಿತ್ಲಕ್ಕ ಹೋಗಿದ್ರಲ್ಲ, ಮತ್ತೆ ಹೊಟ್ಟೆ ಹಸ್ಕೊಂಡು ನಿಂದ್ರಬಾರ್ದ ಆಳುಗಳು ಅಂತಂದೆ, ನಾನು ರೊಟ್ಟಿ ಹಸ್ಕೊಂಬಂದೆ ಕೊಟ್ಟೆ. ಅಲ್ಲ ನಾ ಏನು ಕೇಳಿಲ್ಲಕಿನ್ನ, ಈಗ ಯಾಕ ಹಿಂಗ ಪಾಲ್ಸಿ ಮಾಡಕತ್ತಾಳ? ಅತಿಗೆರ ನೀವು ಅಲ್ಲೇ ಅರ್ಬಿ ತಕೊಂಬರಕ ಹೋಗಿದ್ರಲ್ಲ, ಇವ್ರ ಆಗಲೇ ಬಂದ್ರಿ. ದೊಡ್ಡ ಗೌಡ್ಸೇನಿಯರ್ ಇಲ್ಲನ್ರಿ ಊಟಕ್ಕೆ ಬೇಕಾಗಿತ್ರಿ ಅಂತಂದ ಅಂದ್ರಿ. ಬಂದೆ, ನೀವು ಹಿತ್ಲಕ್ಕೆ ಹೋಗಿದ್ರಲ್ಲ, ತಡಿಪ ನಾನು ಹಚ್ಕೊಡ್ತಾನೆ ಅಂತಂದೆ ಹೇಳಿದೆ ರೀ. ಹಂಗ ಹಚ್ಕೊಟ್ಟೆ ರೀ.